ಬೆಂಗಳೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತನಿಖೆ ಆಗಲಿ, ವರದಿ ಬರಲಿ, ಆಮೇಲೆ ಮುಂದಿನ ಕ್ರಮ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ತನಿಖೆ ಆಗಲಿ, ಮೊದಲು ವರದಿ ಬರಲಿ, ಆಮೇಲೆ ಮುಂದಿನ ಕ್ರಮ ಏನು ತಗೊಳ್ಬೇಕು, ಯಾರ ಮೇಲೆ ತಗೊಳ್ಬೇಕು ನೋಡೋಣ. ಘಟನೆ ಆಗಬಾರ್ದಿತ್ತು, ಬಟ್ ಆಗ ಹೋಗ್ಬಿಟ್ಟಿದೆ. ಬಹಳ ಗೊಂದಲ ಇದೆ ಇದರಲ್ಲಿ. DCM ಧ್ವಜ ಇಟ್ಕೊಂಡು ಓಡಾಡಿದ್ರು ಅನ್ನೋ ವಿಚಾರ ಏನಿದೆಯಲ್ಲ, ಅದು ಅವರು ವೈಯಕ್ತಿಕ ವಿಚಾರ. ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ಮತ್ತು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಮೊದಲು ಇದ್ರೂ ವರದಿ ಬರಲಿ, ಆಮೇಲೆ ಅದಕ್ಕೂ ಕೂಡ ಬೇಕಾದ್ರೆ ಒಂದು ಅವಕಾಶ ಕೊಡೋಣಂತೆ ಹೇಗಂತ ಚಿಕ್ಕಮಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದೀಗ ಈ ಒಂದು 5 ಪೊಲೀಸರ ಬಳಿಕ ಸಿಎಂ ರಾಜಕೀಯ ಕಾರ್ಯದರ್ಶಿಗೂ ಕೂಡ ಗೇಟ್ ಪಾಸ್ ಅನ್ನ ಕೊಟ್ಟರು. ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ತಲೆದಂಡ ನಿಲ್ತಾ ಇಲ್ಲ. ಇದರ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕೆ ಹೀಗಾಯಿತು, ಮತ್ತು ಏನಾಗಿದೆ ಆ್ಯಂಡ್ ಮುಂದಕ್ಕೆ ಏನಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಈಗ ತನಿಖೆಗೆ ಏನು ಒಪ್ಪಿಸಿದ್ದಾರೆ, ತನಿಖೆ ಆಗಲಿ, ರಿಪೋರ್ಟ್ ಬರಲಿ, ಆಮೇಲೆ ವಿರೋಧ ಪಕ್ಷಗಳು ಒಂದು ತನಿಖೆ ಮಾಡಲಿ ನ್ಯಾಯಾಧೀಶರ ವಿಚಾರದಲ್ಲಿ ಅಂತಿದ್ರಲ್ಲ, ಅದು ನಮ್ಮಲ್ಲಿ ನೋಡೋಣ ಅನ್ನುವ ಮಾತನ್ನು ಹೇಳಿದ್ದಾರೆ. ಕೈಕೊಂಡಿದೆ, ತನಿಖೆ ಆಗಲಿ, ಮುಂದೆ ಯಾರು ತಪ್ಪಿಸ್ತಾರೆ ಗೊತ್ತಾದ್ಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ, ಅವ್ರು ಮಾಡೋಣ. ವೈಯಕ್ತಿಕ ಅಭಿಪ್ರಾಯ ಏನು ಸರ್? ಅಂದ್ರೆ ಈ ರೀತಿ ಆಗಬಾರ್ದಿತ್ತು, ಇಲ್ಲ ಆಗಬಾರ್ದಿತ್ತು, ಅದು ಆಗಿದೆ. ಘಟನೆ ಬಿಡಿ ಸರ್, ಘಟನೆ ಆಯ್ತು. ಆದ್ರೆ ಈ ರೀತಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಪರ್ಮಿಷನ್ ಸರ್ಕಾರ ಕೊಟ್ಟಿದ್ರು ನೋಡಿ, ಅದೇ ತನಿಖೆ ಆಗಬೇಕು. ಇನ್ನೂ ಬಹಳಷ್ಟು ಗೊಂದಲ ಇದೆ. ಅಲ್ಲ, ಸರ್ಕಾರದ ನಡೆ ಬಗ್ಗೆ ನಿಮ್ಮ ವೈಯಕ್ತಿಕ ಎಲ್ಲ ಯಾರು ಪೊಲೀಸರಿಗೆ ಗೊತ್ತಾಯ್ತಾ, ನಮಗ್ ಗೊತ್ತಾಯ್ತಾ, ಅವ್ರೇನ್ ನಮ್ಮ ಪರೀಕ್ಷೆ ಮಾಡಿದಾರ, ಈಗ ಇನ್ನೂ ಹೇಳಿಕ್ ಸಾಧ್ಯ ಇಲ್ಲ. ಇನ್ನು ಇಲ್ಲಿವರೆಗೆ ಕನ್ಫ್ಯೂಷನ್ ಇದೆ. ಮುಖ್ಯಮಂತ್ರಿಗಳು ಬ್ಯಾಗ್ ಹಿಡ್ಕೊಂಡು ರಸ್ತೆಯಲ್ಲಿ ಅದನ್ನೇ ಈಗ ತನಿಖಾ ವರದಿಯಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಕೊಟ್ಟಿಗೆ ಒಬ್ರು ಹೇಳ್ತಾರೆ, ಕೊಟ್ಟಿಲ್ಲ ಅಂತ ಒಬ್ರು ಹೇಳ್ತಾರೆ. DCM ಅವರು ಫ್ಲಾಗ್ ಇಟ್ಕೊಂಡು ರಸ್ತೆಯಲ್ಲಿ ತಿರುಗಾಡ್ತಾರೆ ಸರ್, ಕಾರಲ್ಲಿ. ಹಾಗಾಗಿ ಕೇಳ್ತಾ ಇರೋದು ಸರ್. ನೋಡಿ, ಅದವ್ರ ವೈಯಕ್ತಿಕ ವಿಚಾರ. ಈಗ ಫ್ಲಾಗ್ ಹಿಡಿಬಾರ್ದು, ವೈಯಕ್ತಿಕ ಅಭಿಪ್ರಾಯ ಸರ್. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿಲ್ಲ ಅದು. ಆದ್ರೆ ಇದು ಗೊಂದಲ ಆಗಿರೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ವಿಧಾನಸೌಧದಲ್ಲಿ ಈಗ 20ರಿಂದ 25 ಜನಕ್ಕೆಲ್ಲ PWD ಅನುಮತಿ ಕೊಟ್ಟಿದ್ದು ಸ್ಟೇಜ್ ಮೇಲೆ ಜಾಸ್ತಿ ಇದ್ರು ಕೂಡ ಒಂದು ಆರೋಪ ಇದೆ ಸರ್. ಹೌದಾ ಸರ್? ಎಷ್ಟು ಜನಕ್ಕೆ ಇದೆಲ್ಲ ನೋಡಿ, ತನಿಖೆಯಿಂದನೇ ಹೊರಗೆ ಬರಬೇಕು. ಪರ್ಮಿಷನ್ ಎಷ್ಟು ಜನ ಆಯ್ತು, ಎಷ್ಟು ಜನ ಹೋದ್ರು, ಅವ್ರಿಗೆ ಯಾರು ಬಿಟ್ರು.